ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ತೋಳ ಬಂತು ತೋಳ. ಒಮ್ಮೆ ಒಂದು ಹಳ್ಳಿಯಲ್ಲಿ ಕುರಿ ಕಾಯುವ ಹುಡುಗನಿದ್ದ. ಹೀಗೆ ಕುರಿಗಳನ್ನು ಕಾಯುತ್ತಿರುವಾಗ ಅವನಿಗೆ ತುಂಬ ಬೇಸರವಾಗಿತ್ತು. ಅದಕ್ಕೆ ಅವನು ತಮಾಷೆಗಾಗಿ ಕುರಿಗಳನ್ನು ಅಟ್ಟಿಸಿಕೊಂಡು ತೋಳ ಬರುತ್ತಿದೆ ಎಂದು ಜೋರಾಗಿ ಕೂಗಿಕೊಂಡಿದ್ದಾನೆ. ಊರವರೆಲ್ಲ ಓಡಿ ಬಂದು ತೋಳಕ್ಕಾಗಿ ಹುಡುಕಾಡಿದರೂ ಅವರಿಗೆ ಎಲ್ಲೂ ಕೂಡ ತೋಳ ಕಾಣಿಸಲಿಲ್ಲ. ಹುಡುಕಿ ಹುಡುಕಿ ಸಾಕಾಗಿ ಅವರೆಲ್ಲ ಹೊರಟು ಹೋದರು. ಹುಡುಗನಿಗೆ ಜನರನ್ನು ಮೋಸಗೊಳಿಸಿದ್ದಕ್ಕಾಗಿ ತುಂಬ ಸಂತೋಷವಾಯಿತು. ಸ್ವಲ್ಪ ಸಮಯದ ನಂತರ ಹುಡುಗ ಈ ಹುಚ್ಚಾಟವನ್ನು ಪುನರಾವರ್ತಿಸಿದನು. ಗ್ರಾಮಸ್ಥರು ಮತ್ತೆ ಓಡಿ ಬಂದರು. ಅವನು ಸುಳ್ಳು ಹೇಳುತ್ತಿದ್ದಾನೆಂದು ಕಂಡುಹಿಡಿದರು. ಆ ದಿನಗಳ ನಂತರ ಹುಡುಗನು ನಿಜವಾಗಿಯೂ ತೋಳಗಳು ಕುರಿಗಳ ಹಿಂಡಿನ ನಡುವೆ ನುಸುಳುತ್ತಿರುವುದನ್ನು ನೋಡುತ್ತಾನೆ. ಅವನು ಓಡಿ ಹೋಗಿ ಜನರನ್ನು ಸಹಾಯಕ್ಕಾಗಿ ಕರೆದನು. ಆದರೆ ಅವನು ಇನ್ನೂ ತಮಾಷೆ ಮಾಡುತ್ತಿದ್ದಾನೆ ಎಂದು ಅವರು ಭಾವಿಸಿದ್ದರಿಂದ ಈ ಬಾರಿ ಯಾರೂ ಬರಲಿಲ್ಲ. ಸೂರ್ಯಾಸ್ತದ ಸಮಯದಲ್ಲಿ ಗ್ರಾಮಸ್ಥರು ಹುಡುಗನನ್ನು ಹುಡುಕಿದರು. ಅವನು ತಮ್ಮ ಕುರಿಗಳೊಂದಿಗೆ ಹಿಂತಿರುಗಲಿಲ್ಲ. ಅವನು ಅಳುತ್ತಿರುವುದನ್ನು ಅವರು ಕಂಡುಹಿಡಿದರು. ನಿಜವಾಗಿಯೂ ತೋಳಗಳು ಬಂದಿದ್ದವು ಹಾಗೂ ಎಲ್ಲ ಕುರಿಗಳನ್ನು ಅವುಗಳು ತಿಂದು ಹಾಕಿದವು ಎಂದು ಅವನು ಹೇಳಿದನು. ಒಬ್ಬ ಮುದುಕ ಅವನನ್ನು ಸಮಾಧಾನಪಡಿಸಲು ಬಂದರು ಮತ್ತು ಅವರು ಹೇಳಿದರು, ಯಾವಾಗಲೂ ಸುಳ್ಳು ಹೇಳಬಾರದು. ಪದೇ ಪದೇ ಸುಳ್ಳು ಹೇಳಿದ ನಂತರ ನಿಜವನ್ನು ಹೇಳಿದರೂ ಪ್ರಾಮಾಣಿಕರಾಗಿದ್ದರೂ ಯಾರೂ ಸುಳ್ಳುಗಾರನನ್ನು ನಂಬುವುದಿಲ್ಲ. ನೈತಿಕತೆ: ಸುಳ್ಳು ನಂಬಿಕೆಯನ್ನು ಮುರಿಯುತ್ತದೆ. ನೀವು ಈ ಸಣ್ಣ ಕಥೆಯನ್ನು ತುಂಬ ಇಷ್ಟಪಟ್ಟಿದ್ದೀರಿ ಎಂದು ನಾವು ಭಾವಿಸುತ್ತೇವೆ. ಧನ್ಯವಾದಗಳು. ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ.